ಹಲೋ, ನಮಸ್ಕಾರ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ವಾಯುತತ್ವ ಮತ್ತು ಜಲತತ್ವದ ರಾಶಿಗಳ ಬದಲಾಗಿ ನೋಡೋಣ. ಈ ವಾರದ ರೀಡಿಂಗ್ ಮಾಡೋಣ. ನಾವು ಏನೆಲ್ಲ ಫೇಸ್ ಮಾಡಬಹುದು, ಅದರ ಸಲುವಾಗಿ ನಾವು ಯಾವ ಥರದ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನಾವೀಗ ನೋಡೋಣ. ಈಗ ವಾಯುತತ್ವದ ರಾಶಿಗಳು ಯಾವುದು ಅಂತಂತಂದ್ರೆ ಮಿಥುನ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿ. ಮಿಥುನ ರಾಶಿ, ತುಲಾರಾಶಿ ಮತ್ತು ಕುಂಭರಾಶಿಗಳಿಗಾಗಿ ಏನು ಮೆಸೇಜ್ ಇದೆ ಅಂತ ನೋಡೋಣ. So these are the cards. Okay, so bottom of the deck, happy family. ಸೊ ಏಸ್ ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ಥ್ರೂ ಔಟ್ ವೀಕ್ ಯು ವಿಲ್ ಬಿ ವೆರಿ ಎನರ್ಜೆಟಿಕ್. ನಿಮ್ಮ ಕೆಲಸದೊಳಗೆ, ಕರಿಯರ್ದೊಳಗೆ, ಪ್ರೊಫೆಷನ್ದಾಗ ಹೊಸ ಬಿಗಿನಿಂಗ್ ಅನ್ರಿ, ಅದ್ರ ಡೆವಲಪ್ಮೆಂಟ್ ಹೆಂಗೆ ಮಾಡೋದು ಅಂತಂದು ಹೇಳಿ ಅದ್ರ ಸಲ ಕ್ರಿಯೇಟಿವ್ ಹಂಗೆ ವಿಚಾರ ಮಾಡೋದನ್ರಿ. ಈ ಥರದ ವಿಷಯಗಳೆಲ್ಲ ನಡೀತಾವೆ. ಫಿಸಿಕಲಿ ನೀವು ಫಿಟ್ ಅಂತ ಅನ್ನಿಸ್ಬಹುದು. ಎನರ್ಜಿ ಜಾಸ್ತಿ ಆಗೈತಿ ಅಂತಲೂ ಅನ್ನಿಸ್ಬೋದು. ಕೆಲಸ ಮಾಡೋಕೆ ಒಂಥರ ಹುಮ್ಮಸ್ ಇರ್ತೈತಿ ಮತ್ತು ಕೆಲಸ ಮಾಡಲೇಬೇಕಾಕತ್ತೆ. ಈಗ ನೋಡ್ರಿ, ಮಕರ ರಾಶಿಯೊಳಗೆ ಬುಧ, ಸೂರ್ಯ, ಮಂಗಲ ಮತ್ತು ಶುಕ್ರ 4 ಮೇಜರ್ ಪ್ಲಾನೆಟ್ಸ್ ಅಲ್ಲೇ ಅದಾವೆ. ಈಗ ಸದ್ಯ ಚಂದ್ರನೂ ಅಲ್ಲೇ ಐತಿ ಇವತ್ತು. ಅಂದ್ರೆ ಹೆಂಗೈತಿ ಅಂತಂದ್ರೆ ಸನ್ ಅಂತಂದ್ರೆ ಒಂಥರ ಬಾಸ್ ಇದ್ದಂಗೆ. ಅಲ್ಲೇ ಶನಿನ ಮನೆಯೊಳಗೆ ಶನಿಗೆ ಆಗಿ ಬರೋಂಗಿಲ್ಲ. ಸೊ ಅಲ್ಲಿ ಹೆಂಗೆ ಅಂತಂದ್ರೆ ಸನ್ಗೆ ತಾನೇ ಕೆಲಸ ಮಾಡ್ಬೇಕಾಕತಿ. ಹಿಂಗಾಗಿ ಕೆಲಸದ ಹೊರೆ ನಿಮಗೆ ಜಾಸ್ತಿ ಆಗುವಂಗೆ ಕಾಣ್ತತಿ. ಕೆಲಸದ ಬದಲಾಗಿ ನೀವು ಜಾಸ್ತಿ ವಿಚಾರ ಮಾಡುವಂಗೆ ಕಾಣ್ತೀರಿ. ಇದು ಬರೀ ನಿಮಗೆ ಅಷ್ಟೇ ಅಲ್ಲ, ಎಲ್ಲರ ಸಲುವಾಗಿನೂ ಗ್ಲೋಬಲಿ ಅದು ಈಗ ಸದ್ಯ ಪೊಸಿಷನ್ ಹಂಗೈತಿ. ಈಗ ಮಕರ ರಾಶಿಯೊಳಗೆ 4 ಮೇಜರ್ ಪ್ಲಾನೆಟ್ಸ್ ಅದಾವೆ ಈಗ ಸದ್ಯ. ಓಕೆ, ಸೊ ಏಸ್ ಆಫ್ ವಾಂಡ್ಸ್ದಿಂದ ನೀವು ಇಷ್ಟೆಲ್ಲ ವಿಷಯಗಳನ್ನು ನೋಡ್ಬೋದು. ಈ ವಾರದಲ್ಲಿ ನೀವು ಮಾಡಿದ ಕೆಲಸ ನಿಮ್ಮ ಬಾಸ್ ಅನ್ರಿ, ನಿಮ್ಮ ಕಲೀಗ್ಸ್ ಅನ್ರಿ, ಅಥವಾ ಎಲ್ಡರ್ಲಿ ಫಿಗರ್ ಯಾರಾದರೂ ಅನ್ರಿ, ಅವ್ರು ಯಾರಾದರೂ ಅಪ್ರಿಷಿಯೇಟ್ ಮಾಡುವಂಥದ್ದು, ಅಪ್ರಿಷಿಯೇಟ್ ಮಾಡಿದ ಮೇಲೆ ಅದರಿಂದ ನಿಮಗೆ ಏನಾದರೂ ಪ್ರಾಫಿಟ್ ಸಿಗುವಂಥದ್ದು, ಏನಾದರೂ ಇಂಥ ವಿಷಯಗಳು ನಡೀತಾವೆ. ಅದ್ರ ಜೊತೆಗೆ ನೀವೇನು ವಿಚಾರ ಮಾಡ್ತೀರಿ ಅಂತಂತಂದ್ರೆ, ಇವ್ರು ಇಷ್ಟೆಲ್ಲ ನಾನು ಕೆಲಸ ಮಾಡಿದ್ದಕ್ಕೆ ಇವ್ರು ನನಗೆ ಇಷ್ಟು ಪ್ರೋತ್ಸಾಹ ಮಾಡ್ಯಾರ, ನನಗೆ ಇಷ್ಟೆಲ್ಲ ಅಂದರೆ ಐ ಆಮ್ ಗೆಟಿಂಗ್ ಪ್ರಾಫಿಟ್ ಔಟ್ ಆಫ್ ದ್ಯಾಟ್. ಸೊ ನಾನು ಇನ್ನೂ ಲಾಯಲ್ ಹಂಗೆ ದುಡಿಬೇಕು ಅಂತ ಈ ಥರದ ಮಾನಸಿಕ ಪರಿಸ್ಥಿತಿ ಉತ್ಪನ್ನ ಆಗುವಂಥದ್ದು. ಓಕೆ, ಆಮೇಲೆ ದೇವರ ಮೇಲೆ ಭರವಸೆ ಇಟ್ಟು ಇನ್ನೂ ಹೋಪ್ಫುಲ್ ಹಂಗೆ ಕೆಲಸ ಮಾಡುವಂಥದ್ದು, ಜಾಸ್ತಿ ಕೈಂಡಾಗಿ ವಿಚಾರ ಮಾಡುವಂಥದ್ದು, ಇಂಟ್ಯೂಟಿವ್ ಆಗಿ ವಿಚಾರ ಮಾಡುವಂಥದ್ದು, ನಾನು ಇನ್ನೂ ಫೇತ್ಫುಲ್ ಹಂಗೆ ಕೆಲಸ ಮಾಡಬೇಕು ಅಂತಂದು ನಿಮ್ಮ ಕೆಲಸದ ಪ್ರತಿ ನೀವು ಇನ್ನೂ ಜಾಸ್ತಿ ಕಾಳಜಿಪೂರ್ವಕವಾಗಿ ಕೆಲಸ ಮಾಡೋದನ್ರಿ. ಅಥವಾ ನೀವು ನಿಮ್ಮ ಬಿಟ್ಟು ಹೋದ ಯಾವುದಾದ್ರೂ ಒಂದು ಇಮೋಷ್ನಲ್ ರಿಲೇಷನ್, ಅವರಿಂದ ನಿಮಗೆ ಫೋನ್ ಕಾಲ್ ಬರೋದನ್ರಿ, ಅವ್ರು ನಿಮ್ಮ ಜೊತೆ ತಮ್ಮ ವಿಷಯಗಳನ್ನು ಹಂಚ್ಕೊಳ್ಳೋದು ಅನ್ರಿ. ಅಂದರೆ ಇಮೋಷ್ನಲ್ ಲೆವೆಲ್ ಮೇಲೆ ಈ ಥರದ ವಿಷಯಗಳು ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ. ಬಾಟಮ್ ಆಫ್ ದ ಡೆಕ್ ಏನಿದೆ ನೋಡ್ರಿ, ಬಾಟಮ್ ಆಫ್ ದ ಡೆಕ್ 10 ಆಫ್ ಕಪ್ಸ್ ಇದೆ. ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಪಾಸ್ ಮಾಡೋದಂತಂತನ್ರಿ. ಈ ಥರದ ವಿಷಯಗಳು ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ. ನೀವು ಮಾಡಿದ ಕೆಲಸ ಅಪ್ರಿಷಿಯೇಟ್ ಮಾಡೋದು, ಆಮೇಲೆ ಅದರಿಂದ ನಿಮಗೆ ಪ್ರಾಫಿಟ್ ಸಿಗೋದು, ನೀವು ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಕಳೆಯೋದು, ಸ್ವಲ್ಪ ಸೆನ್ಸಿಟಿವ್ ಆಗೋದು, ಸ್ವಲ್ಪ ರೊಮ್ಯಾಂಟಿಕ್ ಆಗೋದು, ಈ ಥರದ ವಿಷಯಗಳೆಲ್ಲ ನೋಡಿರಿ. ಅದಾದಮೇಲೆ ಕ್ವೀನ್ ಆಫ್ ವಾಂಡ್ಸ್ ಇದೆ ಅಂತಂದರೆ ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ಮಹತ್ತರ ಬದಲಾವಣೆ. ಸೊ ಅದಾದಮೇಲೆ 4 ಆಫ್ ವಾಂಡ್ಸ್ ಇದೆ, ಮೀನ್ಸ್ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ದಿಸ್ ವೀಕ್. ಓಕೆ, ಸೊ ಈಗ ಬೇರೆ ಕಾರ್ಡ್ಸ್ ನೋಡೋಣ, ಇಲ್ಲಿಂದ ನಿಮಗೇನು ಅಡ್ವೈಸ್ ಇದೆ ಅಂತ. ಈಗ 10th ಹೌಸ್ ಅಂದರೆ ಮಕರ ರಾಶಿ ಅಂದರೆ ನಮ್ಮ ಪ್ರೊಫೆಷನ್ ಹೌಸ್ ಅಂತ, ಕರ್ಮದ ಸ್ಥಾನ. ಕರ್ಮಸ್ಥಾನದಲ್ಲಿ ಈಗ 4 ಮೇಜರ್ ಪ್ಲಾನೆಟ್ಸ್ ಇರೋದ್ರಿಂದ ನಿಮಗೆ ಒಬ್ಬರಿಗೆ ಅಂತಂತಲ್ಲ, ವಾಯು ತತ್ವದವರಿಗೆ ಅಷ್ಟೇ ಅಂತಂತಲ್ಲ, ಎಲ್ಲರಿಗೂ ಕೆಲಸ ಮಾಡಲೇಬೇಕು. ಈಗ ಎಲ್ಲರೂ ಇನ್ನೊಂದು 15-20 ದಿನ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ ನೋಡ್ರಿ. ಅಲ್ಲಿಂದ ಯಾವುದೇ ಪ್ಲಾನೆಟ್ ಅಲ್ಲಿಂದ ಹೊರಗೆ ಹೋಗೋವರೆಗೂ. ಓಕೆ, your true potential is waiting to be discovered. Emptiness, creative power. Journey inward. The path to enlightenment starts within you. Introspection, growth. ಎಷ್ಟು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಿರೋ ನಿಮಗೆ ಅಷ್ಟೇ ಗ್ರೋತ್ ಇದೆ ಈ ಸಾರಿ. ಈ ವೀಕ್ ನೀವು ಏನಿದ್ರು ನಿಮ್ಮ ಕ್ರಿಯೇಟಿವಿಟಿ ಮತ್ತು ನಿಮ್ಮ ಗ್ರೋತ್ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡ್ರಿ.
ಪ್ಲ್ಯಾನೆಟ್ಸು ಆ ಥರದ್ದು ಸ್ಟ್ರಾಂಗ್ ಟ್ರಸ್ಟ್. ಸಿ, ಟ್ರಸ್ಟ್ ಯುವರ್ ಟ್ರೂ ಪೊಟೆನ್ಷಿಯಲ್. ಓಕೆ, ಟ್ರಸ್ಟ್ ಯುವರ್ ಟ್ರೂ ಪೊಟೆನ್ಷಿಯಲ್ ಈಸ್ ವೇಟಿಂಗ್ ಟು ಬಿ ಡಿಸ್ಕವರ್ಡ್. ನೀವೇನು ಅಂತ ನೀವು ಸಾಧಿಸಿ ತೋರಿಸ್ತೀರಿ ಈ ಸಾರಿ. ಸಿ, ಎಷ್ಟೆಲ್ಲ ಜನ ನಿಮ್ಮನ್ನು ನೋಡಕತ್ತಾರೆ ನೋಡ್ರಿ, ಎಷ್ಟೆಲ್ಲ ಜನರ ಕಣ್ಣು ನಿಮ್ಮ ಮೇಲಿದೆ. 2+1 3 ಅಂತಂತಂದರೆ ಮಿಥುನ ರಾಶಿ. ಸೊ ಟ್ರಸ್ಟ್ ದ ಪ್ರೊಸೆಸ್. ಬೇಜಾರು ಮಾಡ್ಕೊಬೇಡ್ರಿ, ಕೆಲಸ ಜಾಸ್ತಿ ಹಂಗೆ ಹಿಂಗೆ. ಗ್ರ್ಯಾಟಿಟ್ಯೂಡ್, ನಿಮಗೆ ದೇವರು ಏನು ಕೊಟ್ಟಾನೋ, ನಿಮಗೇನು ಇಲ್ಲಿ ಕೊಡ್ತಾರಲ್ಲ, ನಾನು ಹೇಳಿದ್ನಲ್ಲ, ಏನಾದರೂ ಅಪ್ರಿಷಿಯೇಟ್ ಮಾಡುವಂಥದ್ದು ಅಥವಾ ಅದಕ್ಕೆ ತಕ್ಕಂಗೆ ನಿಮಗೇನಾದರೂ ಅದಕ್ಕೆ ವ್ಯಾಲ್ಯೂಯಬಲ್ ಏನಾದರೂ ಅಂಥದಕ್ಕೆ ಸಿಗುವಂಥದ್ದು ಐತಲ್ಲ, ಅದ್ರ ಸಲುವಾಗಿ ನೀವು ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸ್ರಿ. ವೀಕೆಲ್ಲ ನಿಮಗೇನು ಹೇಳೋದು ಅಂತಂದರೆ, ಟ್ರಸ್ಟ್ ದ ಪ್ರೊಸೆಸ್, ಕೆಲಸ ಮಾಡಿರಿ, ಆಮೇಲೆ ಲೈಫ್ ಎಂಜಾಯ್ ಮಾಡಿರಿ. ನಿಮಗೇನು ಸಿಕ್ಕಿದೆನೋ ಅದ್ರ ಬದಲಾಗಿ ಕೃತಜ್ಞತೆ ಇರಲಿ. ಸರಿನಾ? ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ದರೆ ನೀವು ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಸೊ ಈಗ ವಾಟ್ರಿ ಸೈನ್ಸ್ ಏನು ಹೇಳ್ತಾವ ಅಂತ ನೋಡೋಣ. ಜಲತತ್ವದ ರಾಶಿಗಳಿಗಾಗಿ, ಅಂದರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಗಳಿಗಾಗಿ ಏನು ಬರ್ತಾ ಇದೆ. ಸೊ ಬಾಟಮ್ ಆಫ್ ದ ಡೆಕ್ 3 ಆಫ್ ವಾಂಡ್ಸ್ ಇದೆ. ಸೊ ವಾಯುತತ್ವದ ರಾಶಿಯವರು ಮತ್ತು ನೀವು, ಅಂದರೆ ಜಲತತ್ವದ ರಾಶಿಯವರು, ಈ ಇಡೀ ವೀಕೆಲ್ಲ ನೀವು ಎನರ್ಜೆಟಿಕ್ ಹಂಗೆ ಫೀಲ್ ಮಾಡೋದು, ಕ್ರಿಯೇಟಿವ್ ಐಡಿಯಾಸ್ ಹುಟ್ಟಾಕೋದು. ನೀವು ಆ ಐಡಿಯಾಸನ್ನು ಬರೀ ನಿಮಗಷ್ಟೇ ಇಂಪ್ಲಿಮೆಂಟ್ ಮಾಡ್ಕೊಳಂಗಿಲ್ಲ, ಮತ್ತೊಬ್ರಿಗೂ ನಿಮ್ಮ ಐಡಿಯಾಸ್ ಬಿಟ್ಟು ಕೊಡೋದು, ಅವ್ರಿಗೇನಾದರೂ ಹೆಲ್ಪ್ ಮಾಡೋದು, ಅವ್ರನ್ನೇನಾದರೂ ಅವ್ರ ಬಿಸ್ನೆಸ್ಸು, ಪ್ರೊಫೆಷನ್ನು, ಕರಿಯರ್ದೊಳಗೆ ಮುಂದೆ ತೊಗೊಂಡು ಬರಬೇಕು ಅನ್ನುವಂಥ ವಿಷಯಗಳು ನಿಮ್ಮ ತಲೆಗೆ ಬರ್ತಾವೆ. ಅಂತಂದರೆ ಯು ವಿಲ್ ಬಿ ಮೋರ್ ಜನರಸ್. ಅಂದರೆ ಐಡಿಯಾಸ್ ಏನು ರೀ, ಅಥವಾ ಏನಾದರೂ ಫೈನಾನ್ಸ್ ರಿಲೇಟೆಡ್ ಅನ್ರಿ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಆ ಥರದ ಮಾನಸಿಕ ಪ್ರವೃತ್ತಿ ಈ ವೀಕೆಲ್ಲ. ಆಮೇಲೆ ಸ್ವಂತದ ಕಡೆನೇ ಜಾಸ್ತಿ ವಿಚಾರ ಮಾಡೋದು, ಅಂದರೆ ಸ್ವಂತಕ್ಕೆ ಪ್ರೀತಿಯಿಂದ ನೋಡ್ಕೊಳ್ಳೋದು. ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ನಾನು ಇಷ್ಟೆಲ್ಲ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ನಿಮ್ಮ ಬದಲಾಗಿ ನೀವೇ ಹೆಮ್ಮೆ ಪಟ್ಕೊಳ್ಳೋದು. ಈ ಥರದ ವಿಷಯಗಳನ್ನೆಲ್ಲ ಈ ಸರ್ತಿ ನಡೀತಾವೆ. ಯಾಕಂದರೆ ಇದು ಮೋಕ್ಷ ತ್ರಿಕೋಣಕ್ಕೆ ಸಂಬಂಧಪಟ್ಟಂಥದ್ದು. ಇಮೋಷ್ನಲ್ಸು, ಫೀಲಿಂಗ್ಸು ಜಾಸ್ತಿ ಅಲ್ಲ ಈ ಜಲರಾಶಿಯವರಿಗೆ. ಆದರೆ ಕೆಲಸದ ವಿಷಯದಲ್ಲಿ ಯಾವುದೇ ನಿರ್ಣಯಗಳನ್ನು ತೊಗೋಬೇಕಂತಂದ್ರೆ ದುಡುಕ್ಬೇಡ್ರಿ, ಅವಸರ ಮಾಡಬೇಡ್ರಿ. ಯಾವುದೇ ನಿರ್ಣಯವನ್ನು ತೊಗೋಬೇಕಂತಂದ್ರೆ ಇನ್ನೊಂದು ಸರ್ತಿ ವಿಚಾರ ಮಾಡಿರಿ. ಟೇಕ್ ಅ ಸೆಕೆಂಡ್ ಥಾಟ್. ಯಾಕಂದರೆ ಗಡಿಬಿಡಿಯೊಳಗೆ ಕೆಲಸ ಮಾಡಬೇಕು ಅನ್ನುವಂಥ ವಿಷಯ ಬಂದರೂ ಸಹಿತ ಸ್ವಲ್ಪ ಎಚ್ಚರಿಕೆ. ಆಮೇಲೆ ನೀವು ಬಿಸ್ನೆಸ್ ಬದಲಾಗಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ವಿಚಾರ ಬರ್ತದೆ ನಿಮಗೆ. ಏನಾದರೂ ಬಿಸ್ನೆಸ್ ಅನ್ರಿ, ಅಥವಾ ಯಾವುದೇ ಪ್ರಾಜೆಕ್ಟ್ ವರ್ಕ್ದೊಳಗೆ ಮತ್ತೊಬ್ಬರನ್ನ ಯಾರನ್ನಾದರೂ ತೊಗೊಂಡು ಅದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನುವಂಥ ವಿಚಾರ ನಿಮ್ಮಲ್ಲಿ ಬರೋದನ್ರಿ. ಓಕೆ, ನೀವು ಆ ಥರದ್ದು ಏನೇ ಕೆಲಸ ಮಾಡಿದರೂ ಸಹಿತ ಅದಕ್ಕೆ ಜಸ್ಟಿಸ್ ಸಿಗೋದಾಗಲಿ, ಅಂದರೆ ನ್ಯಾಯಯುತವಾಗಿ ನೀವು ಏನೆಲ್ಲ ಕೆಲಸ ಮಾಡ್ತಿರಲ್ಲ. ದಿಸ್ ಕಾರ್ಡ್ ಶೋಸ್ ಅ ವೆರಿ ಹಾರ್ಡ್ ವರ್ಕ್. ನಿಮ್ಮ ಕೆಲಸದ ಬದಲಾಗಿ ಡಿವೋಟೆಡ್ಲಿ ನೀವು ವರ್ಕ್ ಮಾಡೋದನ್ರಿ. ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಅದನ್ನು ನೋಡಿ ಬೇರೆಯವ್ರು ನಿಮ್ಗೆ ಅಪ್ರಿಷಿಯೇಟ್ ಮಾಡೋದನ್ರಿ. ಈ ಥರದ ವಿಷಯಗಳೆಲ್ಲ ನಡೀತಾವೆ ನೋಡ್ರಿ. ಇಲ್ಲೇ ಜಸ್ಟಿಸ್ ಕಾರ್ಡ್ ಇದೆ, ಅದ್ರ ಕೆಳಗಡೆನೇ ಜಜ್ಮೆಂಟ್ ಕಾರ್ಡ್ ಇದೆ. ಸೊ ನೀವು ಏನೆಲ್ಲ ಈ ವಾರ ಕೆಲಸ ಮಾಡ್ತಿರಲ್ಲ, ನೀವು ಎಷ್ಟೆಲ್ಲ ಕೆಲಸ ಮಾಡಿದರೆ ಆ ಕೆಲಸಕ್ಕೆ ತಕ್ಕಂಗೆ ನಿಮಗೆ ರಿವಾರ್ಡ್ ಸಿಗ್ತದೆ. ಓಕೆ, ಮೀನ್ಸ್ ಯು ವಿಲ್ ಗೆಟ್ ಸಕ್ಸಸ್ ಅಂತ. ಸೊ ನೀವು ಅಂದರೆ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಈ ವೀಕ್ದೊಳಗೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರಲ್ಲ, ಆ ಹಾರ್ಡ್ ವರ್ಕಿಗೆ ನ್ಯಾಯಯುತವಾಗಿ ನಿಮಗೇನು ಸಿಗಬೇಕೋ ಅದು ಸಿಗ್ತದೆ. ಈ ಜಲರಾಶಿಯವರು ಸ್ವಲ್ಪ ಇಮೋಷನ್ಸು, ಫೀಲಿಂಗ್ಸು ಸ್ವಲ್ಪ ಜಾಸ್ತಿ ಅಲ್ಲ. ಸೊ ಕರೆಕ್ಟಾಗಿ ಕೆಲಸ ಮಾಡಿ ನಿಮಗೇನು ಸಿಗಬೇಕೋ ಅದು ಸಿಗ್ತದೆ ಈ ಸಾರಿ. Jumbled thoughts. The mind can make a heaven of hell or a hell of a heaven. Confusion, anxiety, escape.
ಈ ಥರದ ಯಾವುದೇ ವಿಷಯಗಳನ್ನು ಮಾಡಬೇಡ್ರಿ, ಅವಾಯ್ಡ್ ಮಾಡಿರಿ. ಯಾಕಂತಂದ್ರೆ ಜಲರಾಶಿಗಳು ಹೆಂಗಂತಂದರೆ ಕೆಲವೊಂದು ಸರ್ತಿ ಮಾಡಲೋ ಬೇಡೋ ಅಂತಂತ ಅನ್ನೋದು, ಅಥವಾ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು, ಈ ಥರದ ವಿಷಯಗಳೆಲ್ಲ ನಡೀತಿರ್ತವೆ. ಇವ್ರಿಗೆ ಎಂಗ್ಸೈಟಿ ಪ್ರಾಬ್ಲಮ್ ಜಾಸ್ತಿ ಅಲ್ಲ. ಇನ್ನರ್ ಕಾಸ್ಮೋಸ್ ಟು ಎಂಬ್ರೇಸ್ ದ ಲೈಟ್ ಫಸ್ಟ್ ಎಕ್ನಾಲೇಜ್ ದ ಡಾರ್ಕ್ ಟ್ರಾಮಾ ಸೀಯಿಂಗ್ ಗೋ ಡೀಪರ್. ನಾನು ಈಗ ಹೇಳಿದ್ದೆಲ್ಲ, ಇದು ಜಲರಾಶಿಯವ್ರದ್ದು ಪ್ರಾಬ್ಲಮ್ ಏನು ಅಂತಂದರೆ ಇವ್ರಿಗೆ ಎಂಗ್ಸೈಟಿ ಜಾಸ್ತಿ ಆಕೈತಿ, ಡಿಪ್ರೆಷನಿಗೆ ಜಾಸ್ತಿ ಹೋಗೋದು, ಈ ಥರದ ವಿಷಯಗಳೆಲ್ಲ ನಡೀತಾವೆ. ಇವರು ಭಾಳ ನಾಜೂಕಂಗೆ ವಿಚಾರ ಮಾಡ್ತಿರ್ತೀರಿ ನೀವು. ಸೊ ನಿಮ್ಮನ್ನು ನೀವು ಮಾನಸಿಕವಾಗಿ ಸ್ವಲ್ಪ ಸಬಲರನ್ನಾಗಿ ನೋಡ್ರಿ. ಸ್ವಲ್ಪ ಮೆಂಟಲ್ ಹೆಲ್ತ್ ಕಡೆ ಲಕ್ಷ್ಯ ಕೊಡೋದು. ಬರೋ 15-20 ದಿನ ನೀವು ಎಲ್ಲರೂ ನಿಮ್ಮ ಕೆಲಸದಾಗ ಬ್ಯುಸಿ ಆಗ್ತೀರಿ, ಯಾರ ಕಡೆನೂ ಟೈಮ್ ಇರೋಂಗಿಲ್ಲ. ಯಾಕಂದ್ರೆ ಈಗ ಸದ್ಯ ಪ್ಲಾನೆಟರಿ ಪೊಸಿಷನನ್ನು ಹಂಗೈತೆ. ಅಫೆಕ್ಷನ್, ಓಕೆ, ಗ್ರ್ಯಾಟಿಟ್ಯೂಡ್. ಈ ವಾರ ನೀವೆಲ್ಲ ಏನೇ ಕೆಲಸ ಮಾಡಿದರೂ ಅಫೆಕ್ಷನೇಟ್ ಆಗಿ ಕೆಲಸ ಮಾಡೋದು, ಪ್ರೀತಿಯಿಂದ ಕೆಲಸ ಮಾಡೋದು, ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋದು, ಈ ಥರದ ವಿಷಯ ಎಲ್ಲ ನಿಮ್ಮ ಜೊತೆ ನಡೀತಾವೆ. ಅಥವಾ ನೀವು ಇದನ್ನು ಮಾಡಿರಿ ಅಂತ ಹೇಳಕತ್ತೈತಿ ಯೂನಿವರ್ಸ್. ಓಕೆ, ಯಾಕಂದರೆ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇದೆಯಲ್ಲ, ಕ್ವೀನ್ ಆಫ್ ಕಪ್ಸ್ ಇದೆಯಲ್ಲ, ಶಿ ಈಸ್ ವೆರಿ ಇಮೋಷ್ನಲ್, ಬಟ್ ಶಿ ಈಸ್ ಇಮೋಷ್ನಲಿ ಬ್ಯಾಲೆನ್ಸ್ಡ್. ಸೊ ನಿಮಗೆ ಏನು ಹೇಳ್ತೈತಿ ಅಂತಂದ್ರೆ ಇಮೋಷನ್ಸ್ ಬ್ಯಾಲೆನ್ಸ್ ಮಾಡಿರಿ ಅಂತ. ಕೆಲವೊಂದು ಸರ್ತಿ ಏನಾಕತಿ ಇಮೋಷನ್ಸು ಓವರ್ಫ್ಲೋ ಆಗಾಕತ್ತು ಅಂತಂತಂದ್ರೆ ಪ್ರಾಬ್ಲಮ್ ಜಾಸ್ತಿ. ಸೊ ಬಿ ಬ್ಯಾಲೆನ್ಸ್ಡ್. ಓಕೆ, ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.